ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಏಪ್ರಿಲ್ 1ರಿಂದ 5ನೇ ತಾರೀಕಿನವರೆಗೆ ಕೂಡ ಅದ್ಭುತವಾದ ಸಮಯ ಪ್ರಾರಂಭವಾಗ್ತಾ ಇದೆ. ಬಿ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಜೀವನದಲ್ಲಿ ಯಾರಿಗೂ ತಿಳಿಯದಂತಹ ವಿಶೇಷವಾದ ರಹಸ್ಯದ ಸಮಯ ಪ್ರಾರಂಭವಾಗ್ತಾ ಇದೆ. ಈ ಸಮಯದಲ್ಲಿ ಸಂಪೂರ್ಣವಾಗಿ ದೇವರ ಅನುಗ್ರಹ ಪ್ರಾಮಾಣಿಕವಾಗಿ ನಿಮ್ಮ ಜೀವನದಲ್ಲಿ ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳು, ಅವುಗಳಿಗೆ ಪರಿಹಾರಗಳು ಮತ್ತು ಭವಿಷ್ಯದಲ್ಲಿ ಬರುವಂತಹ ಪ್ರಮುಖವಾದ ಬದಲಾವಣೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹೇಳ್ಕೊಳ್ತೇನೆ. ಒಟ್ಟಾರೆಯಾಗಿ ಏಪ್ರಿಲ್ ತಿಂಗಳು ನಿಮಗೆ ಅದ್ಭುತವಾದ ಸಮಯ ಶುರುವಾಗ್ತಾ ಇದೆ. ಏಕೆಂದರೆ 1ರಿಂದ 6ನೇ ತಾರೀಕಿನವರೆಗೆ ಕೂಡ ನಡೆಯುವಂತಹ ಗ್ರಹಗಳ ವಿಶೇಷವಾದ ಬದಲಾವಣೆಯು ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಫಲತೆಯನ್ನು ಪಡೆದುಕೊಳ್ತೀರಾ. ಕೆಲಸ ಕಾರ್ಯದಲ್ಲಿ ಸಿಹಿ ಸುದ್ದಿಯನ್ನು ಬರಮಾಡ್ಕೊಳ್ತೀರಾ. ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತದೆ. ಈ 5 ದಿನಗಳು ಈ ರಾಶಿಯವರಿಗೆ ಬಹಳ ಮುಖ್ಯ. ಏಕೆಂದರೆ ಈ ದಿನಗಳಲ್ಲಿ ಖಂಡಿತವಾಗಿ ನಿಮಗೆ ಪ್ರಬಲವಾದ ಸಂಕೇತಗಳು ನಿಮ್ಮ ಕಷ್ಟಗಳಿಗೆ ಅಂತ್ಯ ಹಾಡುವಂತಹ ಸಾಧ್ಯತೆ ಇದೆ. ವೃಷಭ ರಾಶಿಯವರಿಗೆ ಇಲ್ಲಿಯವರೆಗೆ ಯಾರೂ ಹೇಳದಂತಹ ಕಹಿ ಸತ್ಯಗಳು, ಒಂಟಿಯಾಗಿ ಅನುಭವಿಸಿದ ಯಾತನೆಗಳು, ನಂಬಿದವರಿಂದ ಆದಂತಹ ದ್ರೋಹ, ನೀವು ಒಳಗೆ ಮರೆ ಮಾಡಿದ ಕಣ್ಣೀರು, ಇದೆಲ್ಲವೂ ಕೂಡ ಕಾಕತಾಳೀಯವಲ್ಲ. ನೀವು ಸುರಿಸಿದಂತಹ ಪ್ರತಿಯೊಂದು ಕಣ್ಣೀರಿನ ಹಿಂದೆ ದೈವಿಕವಾದ ನಿರ್ಧಾರವಿದೆ. ನೀವು ಅನುಭವಿಸಿದಂತಹ ಪ್ರತಿಯೊಂದು ಅವಮಾನದ ಹಿಂದೆ ಒಂದು ದೊಡ್ಡ ಬದಲಾವಣೆ ಅಡಗಿದೆ. ಈಗ ನಿಮ್ಮ ಜೀವನದಲ್ಲಿ ಸಾಮಾನ್ಯವಾದ ವಿಷಯಗಳು ನಡೆಯೋದಿಲ್ಲ. ಖಂಡಿತವಾಗಿ ಆಧ್ಯಾತ್ಮಿಕವಾಗಿ ನಿಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಸಂಪರ್ಕ ಇರುತ್ತದೆ. ಅದಕ್ಕಾಗಿ ನೀವು ಎಷ್ಟೇ ದಣಿದರೂ ಕೂಡ, ನೀವು ಎಷ್ಟೇ ದೂರದಲ್ಲಿದ್ದರೂ ಕೂಡ ನಿಮಗೆ ಖಂಡಿತವಾಗಿ ದೇವರ ಆಶೀರ್ವಾದ ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾದ ಶಕ್ತಿಯನ್ನು ತುಂಬುತ್ತಾ ಇದೆ. ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮ ಮನೆಯಲ್ಲಿ ಮತ್ತು ಮನಸ್ಸುಗಳ ಮೇಲೆ ಈ ಸಂದರ್ಭದಲ್ಲಿ ಶಕ್ತಿಯನ್ನು ಕೊಡುತ್ತದೆ, ಬಲವಾದ ಆತ್ಮವಿಶ್ವಾಸವನ್ನು ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಕಾಕತಾಳೀಯವಲ್ಲ. ಅದು ನಿಮಗೆ ವಿಶೇಷವಾಗಿ ದುರ್ಗಾ ಮಾತೆಯ ಅನುಗ್ರಹದ ಮೂಲಕ ನಿಮ್ಮ ದಾರಿಯಲ್ಲಿ ಬಂದಿರುವಂತಹ ಅನಿರೀಕ್ಷಿತವಾದ ದೇವಾಲಯದ ಮುಂದೆ ಬಂದು ನಿಂತಿರುವಂತಹ ಶಕ್ತಿಯ ಪ್ರೇರೇಪಣೆ ಆಗಿರುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಅರ್ಥ ಮಾಡಿಕೊಳ್ತೀರಾ. ಆತ್ಮವಿಶ್ವಾಸದಿಂದ ಹೆಜ್ಜೆಯನ್ನು ಮುಂದೆ ಇಡ್ತೀರಾ. ಬಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ನಿಮ್ಮ ಬಾಳನ್ನು, ನಿಮ್ಮ ಮನೆಯನ್ನು, ನಿಮ್ಮ ಕನಸುಗಳನ್ನು ಸಹಕಾರವಾಗಿ ನನಸು ಮಾಡಿಕೊಡ್ತಾರೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳುವಂತಹ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ನೇರವಾಗಿ ಲಾಭವನ್ನು ಸಾಧಿಸಬೇಕು ಅನ್ನುವಂತಹ ಕನಸನ್ನು ಹೊಂದಿರ್ತೀರಾ. ನಿಮ್ಮ ಕನಸುಗಳು ಎಷ್ಟು ದೊಡ್ಡದಾಗಿರುತ್ತೋ ನಿಮ್ಮ ಗುರಿಯನ್ನು ಸಾಧಿಸುವಂತಹ ಮನಸ್ಸು ಕೂಡ ದೊಡ್ಡದಾಗಿರಬೇಕು. ಕಠಿಣವಾದ ಪರಿಶ್ರಮ ಇಲ್ಲದೆ ಯಾವುದೂ ಕೂಡ ಫಲ ಸಿಗೋದಿಲ್ಲ. ಅದೇ ರೀತಿ ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತಹ ಫಲವನ್ನು ಸೂಚಿಸುವಂತಹ ಅದ್ಭುತವಾದ ಸಮಯ ಈಗ ಶುರುವಾಗ್ತಾ ಇದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ವಿಭಿನ್ನವಾಗಿ ಕಾಣಬಹುದಾದಂತಹ ವಿಶೇಷವಾದ ಸಂದೇಹಗಳನ್ನು ದೂರ ಮಾಡುವಂತಹ ದೈವಿಕ ಸಂದೇಶಗಳು ಪವಾಡದ ರೂಪದಲ್ಲಿ ಬರುತ್ತದೆ. ನಿಮ್ಮ ಹೃದಯದಲ್ಲಿ ನೀವು ಏನಾದರೂ ಆಳವಾಗಿ ಅನುಭವಿಸಿದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ಒಂದು ಆತ್ಮದ ಗುರುತಿಸುವಿಕೆ. ಆ ವ್ಯಕ್ತಿ ನಿಮಗೆ ಹೊಸ ಮಾರ್ಗವನ್ನು ತೋರಿಸ್ತಾರೆ. ಆ ಒಂದು ಹೊಸ ಕಲ್ಪನೆ ಜೀವನದ ದೃಷ್ಟಿಯಾಗಬಹುದು. ಅವರ ಮಾತು ಶಾಶ್ವತವಾಗಿರುತ್ತದೆ. ಅವರ ಪಾತ್ರ ನಿರ್ಣಾಯಕವಾಗಿರುತ್ತದೆ. ಕೆಲವರು ಸಂದೇಹವನ್ನು ಇಟ್ಟುಕೊಂಡು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ವಿಫಲತೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಆದ್ದರಿಂದ ಬಿ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವ ಮುಂಚೆ ದೇವರು ನಿಮ್ಮನ್ನು ಸಿದ್ಧಪಡಿಸುತ್ತಿದ್ದಾರೆ. ಈ ಒಂದು ಸಮಯದಲ್ಲಿ ಅಡ್ಡಿಯಾಗುವಂತಹ ತೊಂದರೆಗಳು, ಕಷ್ಟಗಳು, ಕಣ್ಣೀರುಗಳು, ಅವಮಾನಗಳು ಎಲ್ಲವೂ ಕೂಡ ಹೊಸ ಪಾಠದ ಒಂದು ಅಧ್ಯಾಯವಾಗಿರುತ್ತೆ. ಆದ್ದರಿಂದ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ, ಯಾವುದರ ಬಗ್ಗೆ ಯೋಚನೆ ಮಾಡದೆ ಎಲ್ಲದಕ್ಕೂ ಕೂಡ ಸಿದ್ಧರಾಗಿರುವಂತಹ ವಿಶೇಷವಾದ ಸಮಯ ಈಗ ಪ್ರಾರಂಭವಾಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ದೇವರು ಕಳಿಸುತ್ತಿರುವಂತಹ ಅವಮಾನಗಳನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ಈಗ ಒಬ್ಬ ಮನುಷ್ಯ ನಿಮಗೆ ಅವಮಾನವನ್ನು ಮಾಡಿದ್ದಾರೆ ಅಂದರೆ ಅಲ್ಲಿ ನೀವು ಮತ್ತೆ ಎದ್ದು ನಿಲ್ಲುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದೀರಾ ಎಂದು ಸಾಬೀತುಪಡಿಸುವಂತಹ ನಿರ್ಣಾಯಕವಾದ ಸಮಯವಾಗಿರುತ್ತೆ. ಆದ್ದರಿಂದ ಅತಿಯಾಗಿ ನೀವು ಯಾರ ಮೇಲೂ ಕೂಡ ನಂಬಿಕೆ ಇಡದೆ, ಅವಕಾಶವನ್ನು ಕಳೆದುಕೊಳ್ಳದೆ ಎಲ್ಲವನ್ನ ಯೋಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ನಿಮ್ಮ ಸಮತೋಲನ, ನೀವು ಹೇಳಿದಂತಹ ಮಾರ್ಗಕ್ಕೆ ಉತ್ತರ ಈ ಜನರ ರೂಪದಲ್ಲಿ ಬರುತ್ತದೆ. ಹೊಸ ಪರಿಚಯಸ್ಥರನ್ನು ಹಗುರವಾಗಿ ಪರಿಗಣಿಸಬೇಡಿ. ಪ್ರತಿಯೊಂದು ಮಾತು, ಪ್ರತಿ ಕ್ಷಣವೂ ಒಂದು ಕಾರಣಕ್ಕಾಗಿ ನಡೆಯುತ್ತಿರುತ್ತದೆ. ಸಾಮಾನ್ಯವನ್ನು ತೋರುವಂತಹ ಪದವು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಒಂದು ದೈವಿಕ ಸಂದೇಶ ಬರುತ್ತದೆ, ಸ್ವೀಕರಿಸಲು ಸಿದ್ಧರಾಗಿ. ಇದು ನಿಮ್ಮೊಳಗಿನ ಒಂದು ಶಕ್ತಿಯ ಅರಿವಿನಿಂದ ಬಂದ ಆತ್ಮಬಲ. ಅನ್ಯಾಯದ ಬಗ್ಗೆ ನಿಮಗೆ ಮೌನದ ಸಹಿಷ್ಣುತೆ ಕಡಿಮೆಯಾಗುತ್ತದೆ. ಇದು ನಿಮಗೀಗ ಗಮನಿಸುತ್ತೀರಾ. ನೀವು ಹೆಚ್ಚು ಹಕ್ಕುಗಳಿಗಾಗಿ ನಿಲ್ಲುವಂತಹ ಭಾವನೆ ಹೆಚ್ಚಾಗುತ್ತೆ. ಇದು ಸೇಡು ತೀರಿಸುವಂತಹ ಸ್ವಾಭಿಮಾನವಲ್ಲ. ನೀವು ನಿಮ್ಮ ಮೌಲ್ಯವನ್ನು ಗುರುತಿಸಲು ಪ್ರಾರಂಭಿಸಿದ್ದೀರಾ. ಸಾಕು ಇನ್ನು ಎನ್ನುವಂತಹ ಸ್ಪಷ್ಟತೆ ನಿಮ್ಮೊಳಗೆ ಬರುತ್ತದೆ. ಇದು ನಿಜವಾದ ಶಕ್ತಿ. ಮೊದಲು ನೀವು ಎಲ್ಲರನ್ನ ಸುರಕ್ಷಿಸಲು ಬಯಸುತ್ತಿದ್ದೀರಿ. ನೀವು ಎಲ್ಲರ ನೋವನ್ನು ನಿಮ್ಮ ಮೇಲೆ ತೆಗೆದುಕೊಳ್ತಾ ಇದ್ರಿ. ಎಲ್ಲರ ಸಮಸ್ಯೆಗೆ ನಿಮ್ಮ ಜವಾಬ್ದಾರಿ ಅಲ್ಲ ಎನ್ನುವಂತಹ ವಿಶೇಷವಾದ ಅರಿವು ಈಗ ಬರುತ್ತದೆ. ಇದು ಸ್ವಾರ್ಥವಲ್ಲ,
ಅಲ್ಲ. ಸಂಯಮದ ಶುದ್ಧೀಕರಣ, ನಿಮ್ಮ ಶಕ್ತಿಯನ್ನು ಸರಿಯಾದ ಸ್ಥಳದಲ್ಲಿ ಬಳಸಲು ನೀವು ಕಲಿಯುತ್ತಿದ್ದೀರಾ. ಈ ಹಂತದಲ್ಲಿ ಅನಗತ್ಯ ಸಂಬಂಧಗಳು ಸ್ವಾಭಾವಿಕವಾಗಿ ದೂರವಾಗುತ್ತದೆ. ಅವುಗಳಲ್ಲಿ ಬಲವಂತವಾಗಿ ಮುರಿಯುವ ಅವಶ್ಯಕತೆ ಇಲ್ಲ. ಮಾತುಗಳು ಕಡಿಮೆಯಾಗುತ್ತೆ, ಉದ್ರೇಕ ಕಡಿಮೆಯಾಗುತ್ತೆ, ಆದರೆ ಮನಸ್ಸಿನಲ್ಲಿ ಹಗುರತೆ ಹೆಚ್ಚಾಗುತ್ತೆ. ಇದು ನಷ್ಟವಲ್ಲ, ವಿಮೋಚನೆ. ನಿಮ್ಮ ಆತ್ಮದ ಮೇಲೆ ಭಾರವಾಗಿದ್ದಂತಹ ಬಂಧಗಳನ್ನು ನೀವು ತೊಡೆದು ಹಾಕುತ್ತೀರಾ. ಕೆಲವರು ನಿಮ್ಮ ಬದಲಾಗಿ ನಿಮಗೆ ವಿಶೇಷವಾಗಿ ಶಕ್ತಿಯನ್ನು ತುಂಬುತ್ತಾರೆ, ಇನ್ನು ಕೆಲವರು ನಿಮ್ಮ ಮೇಲೆ ಇಲ್ಲಸಲ್ಲದ ಅನುಮಾನಗಳನ್ನು ಹುಟ್ಟಿಸ್ತಾರೆ. ಆದರೆ ಕೆಟ್ಟದ್ದಕ್ಕೆಲ್ಲ ನೀವು ಕಾರಣವಾಗಿರೋದಿಲ್ಲ. ನೀವು ಬಲಶಾಲಿಯಾಗಿರ್ತೀರಾ. ನಿಮ್ಮ ಮೌನ ಅವರಿಗೆ ಆರಾಮದಾಯಕವಾಗಿತ್ತು. ನೀವೀಗ ನೀವಾಗಿರೋದು ಅವರಿಗೆ ಅಸಮರ್ಥರಾಗಿದ್ದಾರೆ. ನಿಮ್ಮ ಧೈರ್ಯವನ್ನು ನೋಡಿ ಜನಗಳು ಹೆದರುತ್ತಾರೆ. ನಿಮ್ಮ ಸ್ಪಷ್ಟತೆಗೆ ಅವರು ಉದಾಸೀನತೆಯನ್ನು ತೋರಿಸ್ತಾರೆ. ಆದರೆ ಯಾವುದಕ್ಕೆ ಕೂಡ ನೀವು ಯೋಚನೆ ಮಾಡಬೇಡಿ, ಏಕೆಂದರೆ ನಿಮ್ಮ ಪರಿಸ್ಥಿತಿಯನ್ನು ಬಲಪಡಿಸಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಪ್ರತಿ ಸಮಯ ಈಗ ಶುರುವಾಗ್ತಾ ಇದೆ. ಕಠಿಣ ಪರಿಶ್ರಮವನ್ನು ಗುರುತಿಸಿ. ಈಗ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗ್ತಾ ಇದೆ. ಅದು ವಿಳಂಬವಾದರೂ ಸಹ ಶಾಶ್ವತವಾದ ಮಾನ್ಯತೆಗೆ ಬರುತ್ತದೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮಗೆ ಬಲವಾದ ಸ್ಥಾನವಿದೆ. ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳು ಕಂಡುಬರುತ್ತದೆ. ಒಮ್ಮೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಈಗ ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾರೆ. ಇದು ಬಡ್ತಿಯ ರೂಪದಲ್ಲಿ ಬರಬಹುದು ಅಥವಾ ಗೌರವವನ್ನು ಹೆಚ್ಚಿಸುವಂತಹ ಮಾನ್ಯತೆ ರೂಪದಲ್ಲೂ ಬರಬಹುದು. ಇದು ಕಾಕತಾಳೀಯವಲ್ಲ, ಇದು ನೀವು ನಿಲ್ಲುವಂತಹ ಸ್ಥಾನ. ಆರ್ಥಿಕವಾಗಿ ಈಗ ನೀವು ಜೀವನದಲ್ಲಿ ಕೂಡ ಬದಲಾವಣೆ ಪ್ರಾರಂಭವಾಗ್ತಾ ಇದೆ. ಒಟ್ಟಾರೆಯಾಗಿ ಎಲ್ಲ ಬದಲಾವಣೆಯನ್ನು ಮೌನದಿಂದ ಗೌರವದಿಂದ ಸ್ವಾಗತಿಸಿ. ಅದೇ ರೀತಿ ಬಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಶಕ್ತಿಯ ಒಂದು ಪ್ರೇರೇಪಣೆಯ ರೂಪಕವಾಗಿ ಬರಬಹುದು. ಅವರ ವಿಶೇಷವಾದ ಸಾನ್ನಿಧ್ಯದಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಬಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ನಿಮ್ಮ ಜೀವನದ ಶಕ್ತಿಯಾಗ್ತಾರೆ. ಈ ಸಂದರ್ಭದಲ್ಲಿ ನೀವು ಎಲ್ಲದಕ್ಕೂ ಕೂಡ ಸಿದ್ಧರಾಗಬೇಕು. ಎಲ್ಲ ಕಷ್ಟಗಳಲ್ಲೂ ಕೂಡ ನೀವು ದೂರವನ್ನು ಮಾಡ್ಕೊಳ್ತೀರಾ. ಎಲ್ಲ ಸಮಯದಲ್ಲೂ ಕೂಡ ವಿಶೇಷವಾದ ಲಾಭವನ್ನು ಕಂಡುಕೊಳ್ತೀರಾ. ಖಂಡಿತವಾಗಿ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿಯ ಆಗಮನ ಒಂದು ವಿಶೇಷವಾದ ತಿರುವಿನ ಸಂಕೇತವಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತಿದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು, ಸ್ಥಿರತೆಯನ್ನು ಇಷ್ಟಪಡುವಂಥವರು ಮತ್ತು ಸಂಬಂಧಗಳನ್ನು ತುಂಬ ಗಂಭೀರವಾಗಿ ನೋಡಿಕೊಳ್ಳುವಂಥವರು. ಆದರೆ ಕೆಲ ಸಮಯಗಳಲ್ಲಿ ಜೀವನ ಒಂದೇ ರೀತಿಯಾಗಿ ಸಾಗುತ್ತದೆ ಎಂಬ ಭಾವನೆ, ಮನಸ್ಸಿನ ಬೇಸರ ಅಥವಾ ಬೆಳವಣಿಗೆ ನಿಧಾನವಾಗಿ ಎಂಬ ಭಾವನೆ ಉಂಟಾಗುತ್ತದೆ. ಇಂತಹ ಸಮಯದಲ್ಲಿ ಬಿ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಿದಾಗ ಹೊಸ ಚೈತನ್ಯವನ್ನು ತರ್ತಾರೆ. ಈ ವ್ಯಕ್ತಿಯ ಪರಿಚಯ ಆರಂಭದಲ್ಲಿ ಸಾಮಾನ್ಯವಾಗಿರಬಹುದು. ಕೆಲಸದ ಜಾಗದಲ್ಲಿ, ಸ್ನೇಹಿತರ ಮೂಲಕ ಅಥವಾ ಸಂಬಂಧದ ಸಂಪರ್ಕದಿಂದ ಪರಿಚಯವಾಗಬಹುದು. ಆದರೆ ನಿಧಾನವಾಗಿ ನೀವು ಗಮನಿಸ್ತೀರಾ, ಅವರ ಸಾನ್ನಿಧ್ಯ ನಿಮ್ಮ ಮನಸ್ಸಿಗೆ ಒಂದು ವಿಶೇಷವಾದ ಶಾಂತಿಯನ್ನು ನೀಡುತ್ತೆ. ನೀವು ಇದುವರೆಗೆ ಹೇಳದ ಭಾವನೆಯನ್ನು ಸಹ ಅವರ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತೀರಾ. ವೃಷಭ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಮನಸ್ಸನ್ನು ಸುಲಭವಾಗಿ ಯಾರೇ ಕೂಡ ತೆರೆದು ತೋರಿಸೋದಿಲ್ಲ. ಆದರೆ ಈ ಹೊಸ ವ್ಯಕ್ತಿಯು ಸ್ವಾಭಾವಿಕವಾಗಿ ಆತ್ಮೀಯತೆ ಬೆಳೆಯುತ್ತದೆ. ಬಿ ಅಕ್ಷರದ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಮಾನಸಿಕ ಬದಲಾವಣೆ, ಬೆಳವಣಿಗೆಯನ್ನು ತರುತ್ತದೆ. ನೀವು ಇದುವರೆಗೆ ಹಿಡಿದುಕೊಂಡಿದ್ದಂಥ ಹಳೆಯ ನೋವುಗಳು, ನಿರಾಸೆಗಳು ನಿಧಾನವಾಗಿ ದೂರವಾಗುತ್ತೆ. ಹೊಸ ಆಸೆಗಳು ಹುಟ್ಟಿಕೊಳ್ಳುತ್ತೆ. ಜೀವನದ ಬಗ್ಗೆ ಧನಾತ್ಮಕ ಚಿಂತನೆ ಹೆಚ್ಚಾಗುತ್ತೆ. ಈ ವ್ಯಕ್ತಿ ನಿಮ್ಮಲ್ಲಿ ಮರೆಮಾಚಿಕೊಂಡಿರುವಂತಹ ಪ್ರತಿಭೆಯನ್ನು ಹೊರತೆಗೆಯೋಕೆ ಪ್ರೇರಣೆ ನೀಡ್ತಾರೆ. ನೀವು ಮುಂದೂಡಿದಂತಹ ಯೋಜನೆಗಳು ಅಥವಾ ಕನಸುಗಳನ್ನು ಮತ್ತೆ ಆರಂಭಿಸಲು ಧೈರ್ಯ ಸಿಗುತ್ತದೆ. ಆರ್ಥಿಕ ಮತ್ತು ಉದ್ಯೋಗದ ವಿಚಾರದಲ್ಲೂ ಕೂಡ ಈ ಪರಿಚಯ ಶುಭಕರವಾಗಿರುತ್ತೆ. ವೃಷಭ ರಾಶಿಯವರು ಹಣಕಾಸಿನಲ್ಲಿ ಜಾಗರೂಕರಾಗಿರುವಂಥವರು. ಆದರೆ ಕೆಲವೊಮ್ಮೆ ಹೊಸ ಅವಕಾಶಗಳನ್ನು ಭಯದಿಂದ ತಪ್ಪಿಸಿಕೊಳ್ತಾರೆ. ಬಿ ಅಕ್ಷರದಿಂದ ವ್ಯಕ್ತಿ ನಿಮ್ಮಲ್ಲಿ ಆತ್ಮವಿಶ್ವಾಸ, ಹೊಸ ಮಾರ್ಗವನ್ನು ತೋರಿಸಬಹುದು. ಅವರ ಸಲಹೆ ಅಥವಾ ಪರಿಚಯದಿಂದ ಉದ್ಯೋಗದಲ್ಲಿ ಬೆಳವಣಿಗೆ, ಹೊಸ ವ್ಯವಹಾರ ಅಥವಾ ಆದಾಯದ ಅವಕಾಶ ಕಾಣಿಸಿಕೊಳ್ಳಬಹುದು. ಪ್ರೀತಿ ಮತ್ತು ಸಂಬಂಧದ ವಿಚಾರದಲ್ಲಿ ನೋಡಿದರೆ ಕೆಲವರಿಗೆ ಈ ವ್ಯಕ್ತಿ ಜೀವನ ಸಂಗಾತಿಯಾಗುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸಂಬಂಧದಲ್ಲಿ ಇರ್ತಕ್ಕಂಥವರಿಗೆ ಈ ವ್ಯಕ್ತಿ ಮಾರ್ಗದರ್ಶಕನ ಅಥವಾ ಬೆಂಬಲದ ಪಾತ್ರ ವಹಿಸಬಹುದು. ಮನೆಯ ವಾತಾವರಣದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಕುಟುಂಬದವರೊಂದಿಗೆ ಇರುವ ಆತಂಕ, ಅಂತರ ಕಡಿಮೆಯಾಗಬಹುದು. ನಿಮ್ಮ ಮಾತುಗಳಿಗೆ ಹೆಚ್ಚು ಗೌರವ ಸಿಗುತ್ತೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ಭೇಟಿಯು ಕರ್ಮ ಸಂಬಂಧದ ಒಂದು ಭಾಗವಾಗಿರಬಹುದು. ನಿಮ್ಮ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಬರುತ್ತಾರೆ. ಖಂಡಿತವಾಗಿ ಅದನ್ನು ನೀವು ನಂಬಿಕೆಯಿಂದ ಬರಮಾಡಿಕೊಳ್ಬೇಕು. ದೇವರಲ್ಲಿ ಭಕ್ತಿ, ಶುಕ್ರವಾರ ಲಕ್ಷ್ಮೀದೇವಿಯ ಪೂಜೆ ಮತ್ತು ಹಿರಿಯರಿಗೆ ಗೌರವ ನೀಡೋದು ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸುತ್ತೆ. ಆದರೆ ಒಂದು ಮುಖ್ಯವಾದ ಸೂಚನೆ ಕೂಡ ಇದೆ. ವೃಷಭ ರಾಶಿಯವರು ಸಂಬಂಧದಲ್ಲಿ ಹೆಚ್ಚು ಭಾವನಾತ್ಮಕವಾಗಿ ಜೋಡಿಸಿಕೊಳ್ಳುವ ಸ್ವಭಾವ ಹೊಂದಿರೋದ್ರಿಂದ ತಕ್ಷಣವೇ ಸಂಪೂರ್ಣ ನಂಬಿಕೆ ಇಡುವುದನ್ನು
ತಪ್ಪಿಸಬೇಕು. ನಿಧಾನವಾಗಿ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಸಂಬಂಧ ಗಟ್ಟಿಯಾದರೆ ನಿಮ್ಮ ಜೀವನದಲ್ಲಿ ಸಂತೋಷ ಗಟ್ಟಿಯಾಗುತ್ತದೆ. ಕೆಲವೊಂದಿಷ್ಟು ಬಾರಿ ನೀವು ಮಾಡುವಂತಹ ಸರಿಯಾದ ನಿರ್ಧಾರ ನಿಮಗೆ ತೊಂದರೆಯನ್ನು ಕೊಡುತ್ತೆ. ಅದೇ ಕೆಲವೊಂದಿಷ್ಟು ಬಾರಿ ನೀವು ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರಗಳಿಂದ ಸರಿಯಾದ ಜೀವನದ ಪಾಠವನ್ನು ಕಲಿತೀರಾ. ಅದೇ ರೀತಿ ಬಿ ಅಕ್ಷರದ ಹೊಸ ವ್ಯಕ್ತಿಯ ಆಗಮನ ವೃಷಭ ರಾಶಿಯವರ ಜೀವನದಲ್ಲಿ ಹೊಸ ಆರಂಭದ ಸೂಚನೆಯಾಗಿರುತ್ತೆ. ಮನಸ್ಸಿಗೆ ಶಾಂತಿ, ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆ, ಪ್ರೀತಿಯಲ್ಲಿ ಬೆಳವಣಿಗೆ, ಆತ್ಮವಿಶ್ವಾಸದಲ್ಲಿ ಹೆಚ್ಚಳ. ನೀವು ಮನಸ್ಸು ತೆರೆದು ಅವಕಾಶವನ್ನು ಸ್ವೀಕರಿಸಿದರೆ ಮುಂದಿನ ದಿನಗಳು ಸಂತೋಷ ಮತ್ತು ಯಶಸ್ವಿಯಿಂದ ತುಂಬಿರುತ್ತದೆ. ಈ ರಾಶಿ ಚಕ್ರದವರು ಇನ್ನು ಮುಂದೆ ಎಲ್ಲ ಕಷ್ಟಗಳಿಂದ ಉತ್ತಮವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಮೊದಲಿಗೆ ದೊಡ್ಡ ಬದಲಾವಣೆ ಆಗದಂತೆ ಕಾಣಬಹುದು. ಸಾಮಾನ್ಯ ಪರಿಚಯ, ಕೆಲಸದ ಸಂಬಂಧ ಅಥವಾ ಯಾವುದೇ ಪರಿಚಯದ ಆರಂಭವಾಗಬಹುದು. ಆದರೆ ನಿಧಾನವಾಗಿ ಅವರ ಪ್ರಭಾವ ನಿಮ್ಮ ಜೀವನದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಬಿ ಅಕ್ಷರದ ವ್ಯಕ್ತಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇಳುವಂಥವರಾಗ್ತಾರೆ. ನೀವು ಹೇಳದೇ ಇದ್ದರೂ ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ತಾರೆ. ಇವರ ಈ ಗುಣ ನಿಮಗೆ ತುಂಬ ಹಿಡಿಸುತ್ತದೆ. ನಿಮ್ಮ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ಏಪ್ರಿಲ್ ತಿಂಗಳು 1ರಿಂದ 6ನೇ ತಾರೀಕಿನವರೆಗೂ ಕೂಡ ಬಿ ಅಕ್ಷರದ ವ್ಯಕ್ತಿಯ ಪ್ರಯಾಣ ಮತ್ತು ಆರಂಭ ನಿಮ್ಮ ಜೀವನದಲ್ಲಿ ನೇರವಾಗಿ ಪರಿಣಾಮ ಬೀರುವಂತಹ ಶಕ್ತಿಯುತವಾದ ದಿನವನ್ನು ಸೃಷ್ಟಿ ಮಾಡುವಂತಹ ಸಮಯ. ಆದ್ದರಿಂದ ನೀವು ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಹೊಂದ್ತೀರಾ. ನಿಮ್ಮ ಜೀವನದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಶುರುವಾಗ್ತಾ ಇರೋದ್ರಿಂದ ಈ ಸಮಯವನ್ನು ಗೌರವ ಮತ್ತು ಪ್ರೀತಿಯಿಂದ ಬರಮಾಡಿಕೊಳ್ಳಿ. ಪ್ರತಿಯೊಂದು ಹೆಜ್ಜೆಯನ್ನು ಆತ್ಮವಿಶ್ವಾಸ ಮತ್ತು ಭಕ್ತಿ ಶ್ರದ್ಧೆಯಿಂದ ಇಡಿಸಿರಿ. ಬರುವಂತಹ ವ್ಯಕ್ತಿಗೆ ಕೃತಜ್ಞತೆ ಭಾವನೆಯನ್ನು ತೋರಿಸಿ. ಇಷ್ಟೆಲ್ಲ ಅದೃಷ್ಟವನ್ನು ವೃಷಭ ರಾಶಿಯವರು ಏಪ್ರಿಲ್ ತಿಂಗಳು ಬರಮಾಡಿಕೊಂಡು ಸಂಪೂರ್ಣ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದುವಂತಹ ಸಮಯಕ್ಕೋಸ್ಕರ ಇನ್ನು ಮುಂದೆ ನಿಮಗೆಲ್ಲವೂ ಕೂಡ ಶುಭವಾಗಲಿ ಎಂದು ಹಾರೈಸುತ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.